ಕನ್ನಡ ವಿಚಾರದ ಇನ್ನೊಂದು ವಿಡಿಯೋಗೆ ಸ್ವಾಗತ ಗೆಳೆಯರೆ. ಕಳೆದ ವರ್ಷ ಜನರು ಬಳಸಿದ ಕೆಟ್ಟ ಪಾಸ್ವರ್ಡ್ಗಳಿವು. ಇವುಗಳನ್ನು ನೀವು ಎಂದಿಗೂ ಬಳಸಬೇಡಿ. ಹೌದು ಸ್ನೇಹಿತರೆ, ಈ ಪಾಸ್ವರ್ಡ್ಗಳು ನಮ್ಮ ಒಂದು ಗೌಪ್ಯತೆಯನ್ನು ಕಾಪಾಡಲು ಪ್ರಮುಖ ಪಾತ್ರ ವಹಿಸುತ್ತವೆ. ಆದರೆ ನಾವುಗಳು ಅವುಗಳ ಅರಿವಿಲ್ಲದೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾಗಳಿಗೆ ತುಂಬ ಈಸಿಯಾದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡುತ್ತಿದ್ದೇವೆ. ಇದರಿಂದಾಗಿ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ಯೋಚಿಸಿದ್ದೀರಾ? ಹ್ಯಾಕರ್ಗಳು ಸುಲಭವಾಗಿ ಪತ್ತೆ ಮಾಡಬಹುದಾದ ಪಾಸ್ವರ್ಡ್ಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೂ ಇಂತಹ ಪಾಸ್ವರ್ಡ್ ನೀವು ಬಳಸಬೇಡಿ. Subscribe now and press the bell icon. Never miss an update. ನಾರ್ಡ್ಪಾಸ್ ಎನ್ನುವ ಒಂದು ಸಂಸ್ಥೆ ವಿಶ್ವದ 200 ಅತ್ಯಂತ ಸಾಮಾನ್ಯ ಪಾಸ್ವರ್ಡ್ಗಳ ಕುರಿತು ತನ್ನ 6ನೇ ವಾರ್ಷಿಕ ಅಧ್ಯಯನವನ್ನು ಬಿಡುಗಡೆ ಮಾಡಿದೆ. ಅನೇಕ ಜನರು ಇನ್ನು ಸುಲಭವಾಗಿ ಊಹಿಸಬಹುದಾದ ಪಾಸ್ವರ್ಡ್ಗಳನ್ನು ಬಳಸುತ್ತಿದ್ದಾರೆ. 1 2 3 4 5 6 ಎಂಬ ಪಾಸ್ವರ್ಡ್ ಈ ಅಧ್ಯಯನದಲ್ಲಿ ಸತತ 5ನೇ ವರ್ಷಗಳಿಂದ ಅಗ್ರಸ್ಥಾನದಲ್ಲಿದೆ. ಹಾಗೂ 1 2 3 4 5 6 7 8 9 ಎಂಬ ಪಾಸ್ವರ್ಡನ್ನು ಹೆಚ್ಚು ಜನರು ಬಳಸುತ್ತಿದ್ದಾರೆ. ಇದು ಎಲ್ಲರೂ ಸುಲಭವಾಗಿ ಊಹಿಸಬಹುದಾದ ಪಾಸ್ವರ್ಡ್. ಇನ್ನು ಕೆಲವರು 1 2 3 4 5 6 7 8 ಎಂಬ ಪಾಸ್ವರ್ಡ್ಗಳನ್ನು ಬಳಸುತ್ತಿದ್ದಾರೆ. ಹಾಗೂ ಕೆಲವರು 1 1 1 1 1 1 ಮತ್ತು 1 2 3 4 5 ನಂತಹ ಸರಳ ಪಾಸ್ವರ್ಡ್ಗಳನ್ನು ಅತ್ಯಧಿಕ ಜನರು ಬಳಸುತ್ತಿದ್ದಾರೆ ಎಂದು ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ. ಹಾಗೂ ಸೀಕ್ರೆಟ್ ಮತ್ತು 1 2 3 1 2 3 ಎಂಬ ಪಾಸ್ವರ್ಡ್ ಬಳಕೆಯು ಅತ್ಯಧಿಕವಾಗಿದೆ. ಎಂದಿಗೂ ಈ ರೀತಿಯಾದ ಪಾಸ್ವರ್ಡ್ಗಳನ್ನು ನೀಡಬೇಡಿ. ಆನ್ಲೈನ್ನಲ್ಲಿ ಸುರಕ್ಷಿತವಾಗಿರಲು ಅಕ್ಷರಗಳು, ಸಂಖ್ಯೆಗಳು ಮತ್ತು ಚಿಹ್ನೆಗಳನ್ನು ಒಳಗೊಂಡ ಕಠಿಣ ಪಾಸ್ವರ್ಡ್ಗಳ ಬಳಕೆಯನ್ನು ಮಾಡಿ. ಈ ರೀತಿಯ ಕಠಿಣ ಪಾಸ್ವರ್ಡ್ಗಳ ಬಳಕೆ ಮಾಡುವುದರಿಂದ ಹ್ಯಾಕರ್ಗಳಿಗೆ ನಿಮ್ಮ ಪಾಸ್ವರ್ಡ್ಗಳನ್ನು ಡಿಕೋಡ್ ಮಾಡುವುದು ಕಷ್ಟವಾಗುತ್ತದೆ. ಇದೇ ರೀತಿ ನೀವು ಕೂಡ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿದ್ದೀರಾ? ಕಾಮೆಂಟ್ ಬಾಕ್ಸಿನಲ್ಲಿ ತಪ್ಪದೆ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಕನ್ನಡ ವಿಚಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.